ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ಆಗಿರುವಂತಹ ಅಕ್ರಮದ ಕುರಿತಂತೆ ದೇಶದಾದ್ಯಂತ ಪ್ರತಿಭಟನೆ ನಡೀತಾ ಇದೆ, ಹೋರಾಟಗಳು ನಡೀತಾ ಇದೆ. ಇದೆಂಥ ಅನ್ಯಾಯ ಅನ್ನುವಂತ ಪ್ರಶ್ನೆಯನ್ನ ಹಲವರು ಎತ್ತಿದ್ದಾರೆ. ನೋಡಿ, NTA ನೀಟ್ UG ಪರೀಕ್ಷೆಯಲ್ಲಿ ಆಗಿರುವಂತಹ ಅಕ್ರಮ ಆಗ್ಲೇ ಹೇಳಿದ ಹಾಗೆ ಮೇ 5ನೇ ತಾರೀಕು ನಡೆದಿದ್ದಂತಹ ಪರೀಕ್ಷೆ 1563 ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ನೀಡಲಾಗಿದೆ. ಲಕ್ಷಕ್ಕೆ ಹಾಗಾದ್ರೆ ಆ ಪ್ರಶ್ನೆ ಪತ್ರಿಕೆ ಮಾರಾಟವಾಯ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಈ ನಡುವೆ ನೀಟ್ ಅಕ್ರಮದಿಂದ ಕೇಂದ್ರ ಸರ್ಕಾರಕ್ಕೆ ಬಹಳಷ್ಟು ಮುಜುಗರ ತಂದೊದಗುವಂತಹ ಪ್ರಸಂಗ ಕೂಡ ಬಂದುಬಿಟ್ಟಿದೆ. ಎಜುಕೇಶನ್ ಸಿಸ್ಟಮ್ ಅಲ್ಲೂ ಅಕ್ರಮ ನಡೆಯುತ್ತೆ, ನೀಟಲ್ಲಿ ಅಕ್ರಮ ಆಗಿದೆ. ಕ್ವಶನ್ ಪೇಪರ್ಗಳು 30-40 ಲಕ್ಷಕ್ಕೆ ಬಿಕರಿ ಆಗುತ್ತೆ ಅಂದ್ರೆ ಹೆಂಗೆ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದು? ಕಾರಣ ಇಷ್ಟೇ, ಪ್ರತಿ ಬಾರಿ ನಾನು ಹೇಳ್ತಾ ಇದ್ದಿದ್ದು ರಾಜಕೀಯ ಮತ್ತು ಶಿಕ್ಷಣ ಎರಡೂ ಕೂಡ ಒಟ್ಟಾಗಬಾರದು. ಯಾವತ್ತು ಶಿಕ್ಷಣದ ವ್ಯವಸ್ಥೆನೇ ಬೇರೆ ಇರಬೇಕು, ರಾಜಕೀಯದ ವ್ಯವಸ್ಥೆನೇ ಬೇರೆ ಇರಬೇಕು. ರಾಜಕೀಯದ ವ್ಯಕ್ತಿಗಳು ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅವರು ಇಂಟರ್ಫಿಯರ್ ಆಗಿ ಅಥವಾ ಇಂಟರ್ವ್ಯೂನ್ ಆಗ್ತಕ್ಕಂಥದ್ದು ಬಹಳ ತಪ್ಪು. ದುರದೃಷ್ಟವಶಾತ್ ಇವತ್ತು ಅತ್ಯಂತ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ರಾಜಕೀಯ ವ್ಯಕ್ತಿಗಳದ್ದೇ ಆಗಿದೆ. ಮತ್ತೆ ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ ಅಂತಂದಂಗೆ ಯಾವುದೋ ಒಂದು ಪೋರ್ಟ್ಫೋಲಿಯೋನ ಕೇಳ್ತಾನೆ ಇರ್ತಾರೆ. ಅವನಿಗೆ ಆ ಪರ್ಸನ್ಗೆ ಯಾವುದೋ ಒಂದು ಪೋರ್ಟ್ಫೋಲಿಯೋ ಕೊನೆಗೆ ಲಾಸ್ಟ್ ಅಲ್ಲಿ ಕೊಡ್ಬೇಕಲ್ಲ ಅಂತ ಹೇಳಿ ಆ ವ್ಯಕ್ತಿಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು ತಗೊಂಡೋಗಿ ಆ ಎಜುಕೇಶನ್ ಸೆಕ್ಟರ್ನ ತಗೊಂಡೋಗಿ ಬಿಡ್ತಾರೆ. ಅವರಿಗೆ ಎಜುಕೇಶನ್ ಸೆಕ್ಟರ್ ಅಲ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಪ್ರಕಾರ ಅವ್ರಿಗೆ ಅಲ್ಲಿ ಬಹುಶಃ ಹಣ ಆಗೋದಿಲ್ವೋ ಅಥವಾ ಅವರು ಎಕ್ಸ್ಪೆಕ್ಟೇಷನ್ ಪ್ರಕಾರ ಪ್ರಾಜೆಕ್ಟ್ಗಳು ಮಾಡ್ಲಿಕ್ಕೆ ಆಗಲ್ವೋ ಸರ್ಕಾರದ ನಿಟ್ಟಿನಲ್ಲಿ. ಹಾಗಾಗಿ ಏನ್ ಮಾಡ್ತಾರೆ, ಆ ದ್ವೇಷವನ್ನ ಎಲ್ಲ ಮಕ್ಕಳ ಮೇಲೆ ತೀರಿಸ್ಕೊತಾರೋ ಅನ್ನೋಂಥ ಭಾವನೆ ಎಲ್ಲರಲ್ಲೂ ಮೂಡ್ತಾ ಇದೆ. ದುರದೃಷ್ಟವಶಾತ್ ನಾವು ಇಂಥ ಒಂದು ಸಿಸ್ಟಮ್ನಲ್ಲಿ ನಮ್ಮ ಇವತ್ತಿನ ದೇಶದ ಮಕ್ಕಳು ಅಥವಾ ಇವತ್ತಿನ ಏನು ಮುಂದಿನ ಪ್ರಜೆಗಳಾಗ್ತಾ ಇದ್ದಾರಲ್ಲ, ಶಕ್ತಿಯುತವಾದಂಥ ಪ್ರಜೆಗಳಾಗ್ತಾ ಇರ್ತಕ್ಕಂಥವ್ರು ಇಂಥವ್ರ ತೆಕ್ಕೆಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಮತ್ತೆ ಶಿಕ್ಷಣದ ವ್ಯವಸ್ಥೆ ಇಂಥವ್ರ ಕೈಲಿ ಸಿಕ್ಕಾಕೊಂಡಿರೋದು ಬಹಳ ವಿಷಾದನೀಯ. ಅಂಡ್ ಮೋರ್ ಓವರ್ ಈ ನೀಟ್ ಸಂಬಂಧಪಟ್ಟಂಗೆ ನಾನು ಕಳೆದ ಬಾರಿಯೂ ಕೂಡ ಇತ್ತೀಚಿನ ಪತ್ರಿಕೆಗಳಲ್ಲಿ ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಮತ್ತು ಅದರದ್ದೊಂದು ಆರ್ಟಿಕಲ್ ಸಹ ಬರೆದಿದ್ದೆ. ನೋಡಿ, ಎಷ್ಟೋ ಜನಕ್ಕೆ ಇದು ಬಹುಶಃ ಗೊತ್ತಿರಲಿಲ್ಲ. ಸಾಕಷ್ಟು ಜನ ಸ್ಟೂಡೆಂಟ್ಸು ಇವಾಗ 40 ವರ್ಷದ ವಿದ್ಯಾರ್ಥಿನೂ ಕೂಡ ನೀಟ್ ಎಕ್ಸಾಮಿನೇಷನ್ ತಗೊಳ್ಬಹುದಂತ ಪರಿಸ್ಥಿತಿ ಇತ್ತು. UPSC ಅಂತ ಎಕ್ಸಾಮಿನೇಷನ್ ಅಲ್ಲೇನೆ ನಂಬರ್ ಆಫ್ ಅಟೆಂಪ್ಟ್ಸ್ ಇದೆ, ಇಷ್ಟು ಅಟೆಂಪ್ಟ್ಸ್ ಆದ್ಮೇಲೆ ಅವ್ರು ತಗೊಳ್ಳೋ ಹಾಗಿಲ್ಲ. 40 ವರ್ಷದವನು ಕೂಡ ನೀಟ್ ಎಕ್ಸಾಮಿನೇಷನ್ ತಗೊಂಡು ಅವನು ಡಾಕ್ಟರ್ ಆಗ್ಲಿಕ್ಕೆ ಹೊರಡ್ತಾನೆ ಅಂದ್ರೆ ನಾನು ಬಹಳ ಆಶ್ಚರ್ಯ ಪಡ್ತಿದ್ದೆ. 40 ವರ್ಷದವನು ನೀಟ್ ಎಕ್ಸಾಮಿನೇಷನ್ ತಗೊಂಡು ಪಾಸ್ ಆಗಿ ಅವ್ನು ಡಾಕ್ಟರ್ ಆದ್ರೆ ತಲೆನೋವು ಅಂದ್ರೆ ತಲೆಗೆ ಇಂಜೆಕ್ಷನ್ ಕೊಟ್ರೆ ಏನ್ ಮಾಡೋದು ಅಂತ. ಈಗ ನೋಡಿ, 20 ವರ್ಷದ ಹುಡುಗ ಆಗ್ತಾನೆ ಸೆಕೆಂಡ್ PUC ಮುಗಿಸಿ ಅಥವಾ 12th ಸ್ಟ್ಯಾಂಡರ್ಡ್ ಮುಗಿಸಿ ಬಂದಂತ ಸ್ಟೂಡೆಂಟು, ಆ ಸ್ಟೂಡೆಂಟು ಒಂದೇ ಮಾರ್ಕ್ಸ್ ತಗೊಂಡು 25 ವರ್ಷದ ಹುಡುಗನೂ ಕೂಡ ಒಂದೇ ಮಾರ್ಕ್ಸ್ ತಗೊಳ್ಳೋದಾದ್ರೆ ಒಂದೇ ಮಾರ್ಕ್ಸ್ ಬಂದ ನಂತರ ರ್ಯಾಂಕಿಂಗ್ ಯಾರಿಗೆ ಕೊಡ್ತಾರೆ ಅಂತಂದ್ರೆ ಏಜ್ ಯಾರಿಗೆ ಜಾಸ್ತಿ ಆಗಿದೆಯೋ ಅವ್ರಿಗೆ ರ್ಯಾಂಕ್ ಕೊಡ್ತಾರೆ. ಇದು ಹೇಗೆ ಅಂದ್ರೆ 10ನೇ ತರಗತಿಯ ವಿದ್ಯಾರ್ಥಿ 4ನೇ ತರಗತಿಯ ವಿದ್ಯಾರ್ಥಿ ಇಬ್ಬರನ್ನು ಸ್ಪೋರ್ಟ್ಸ್ ಮ್ಯಾಚ್ಗೆ ಬಿಟ್ರೆ ಅಥವಾ ಅಥ್ಲೆಟಿಕ್ ಬಿಟ್ರೆ ಯಾರು ಗೆಲ್ತಾರೆ ಅಂದಂಗೆ. ಇದೊಂಥರ ಎಂತ ವಿಷಾದನೀಯ. ಇದು ಯಾರಿಗೂ ಕೂಡ ಮೊದಲಿಂದ ಎಷ್ಟು ಕಡೆ ನಾನು ಆರ್ಟಿಕಲ್ಸ್ ಬರೆದಿದ್ದೀನಿ, ಎಷ್ಟು ಕಡೆ ಬ್ಲಾಗ್ ಮಾಡಿದ್ದೀನಿ, ಇದನ್ನ ಯಾರು ಕೂಡ ಅದನ್ನು ತಲೆಗೂ ಹಾಕೊಳ್ಳಿಲ್ಲ. ವೆನ್ ರಮೇಶ್ ಪೋಖ್ರಿಯಾಲ್ ಜಿ ವಾಸ್ ದೇರ್, ನಾನೇ ಖುದ್ದಾಗಿ ತಗೊಂಡೋಗಿ ಲೆಟರ್ ಕೊಟ್ಟಿದ್ದೀನಿ, ದಿಸ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ. ಕೋವಿಡ್ ಅಂತ ಸಂದರ್ಭದಲ್ಲಿ ಇದನ್ನು ನೋಡೋಣ ಅಂತ ಹೇಳಿ ಅದನ್ನ ಯಾರೂ ಕೂಡ ಅದನ್ನ ಗಮನನೂ ಹರಿಸಲಿಲ್ಲ. ಇವತ್ತಿನ ದಿವಸ ಇವತ್ತೇನು ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೆಯಲ್ಲ, ಇದು ಉತ್ತರ ಭಾರತದಲ್ಲಿ ಇದು ಇವತ್ತಿನ ದಿವಸ ದೇಶವ್ಯಾಪಿ ಹರಡಿದೆಯೇ ಹೊರತು ಇದು ಉತ್ತರ ಭಾರತದಲ್ಲಿ ಮೊದಲಿಂದನೂ ಕೂಡ ಪ್ರತಿ ವರ್ಷವೂ ಎಲ್ಲೋ ಒಂದ್ ಕಡೆ ನಡೀತಾನೆ ಬಂದಿದೆ. ನಾನು ಇದೇ ಫೀಲ್ಡ್ ನಲ್ಲಿ ಇರೋದ್ರಿಂದ ನನಗೆ ಇದ್ರ ಬಗ್ಗೆ ಎಲ್ಲೆಲ್ಲಿ ಲೀಕ್ ಆಗ್ತಿತ್ತು ಅನ್ನೋದು ಒಂದಷ್ಟು ಅರಿವು ಕೂಡ ನಮಗಿದೆ. ಯಾಕಂದ್ರೆ ಆ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾನೆ ಇರ್ತೀವಿ. ಹಾಗಾಗಿ ನಮ್ ಪ್ರತಿ ವರ್ಷವೂ ಕೂಡ ಸಂಪರ್ಕ ಇರೋದ್ರಿಂದ ವಿದ್ಯಾರ್ಥಿಗಳದ್ದು ನಮಗೆ ಎಲ್ಲೋ ಒಂದ್ ಕಡೆ ಇದ್ರದ್ದೆಲ್ಲ ಸುದ್ದಿಗಳು ಬರ್ತಲೇ ಇತ್ತು. ಆದ್ರೆ ಈ ಸರ್ತಿ ಅತಿರೇಕಕ್ಕೆ ಹೋಗಿ ವ್ಯಾಪಕವಾಗಿ ಒಂದೆರಡು ಸೆಂಟರ್ಗಳಲ್ಲಿ ಹರಡಿ ಮತ್ತೆ ಇಲ್ಲೂ ಕೂಡ ತಾವು ಈಗೇನು CBI ಅಥವಾ ಏನು ತನಿಖೆಗಳಲ್ಲಿ ತಾವು ನೋಡೋದಾದ್ರೆ ಇದರಲ್ಲೂ ಕೂಡ ರಾಜಕೀಯ ಪ್ರಬಲವಾದಂಥ ವ್ಯಕ್ತಿಗಳು, ರಾಜಕೀಯ ಪ್ರಬಲವಿದ್ದಂಥ ವಿದ್ಯಾಸಂಸ್ಥೆಗಳ ಮತ್ತು ಕಾರ್ಪೊರೇಟ್ ಶೈಲಿಯ ವಿದ್ಯಾಸಂಸ್ಥೆಗಳು ಮತ್ತು ಕಾರ್ಪೊರೇಟ್ ಶೈಲಿಯ ಟ್ಯೂಷನ್ಗಳು ಇವು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಈಗ ದಿ ಕಾಂಪಿಟೇಷನ್ ಶುಡ್ ಆಲ್ವೇಸ್ ಬಿ ದೇರ್ ಶುಡ್ ಬಿ ಹೆಲ್ತಿ ಕಾಂಪಿಟೇಷನ್. ಇದೊಂಥರ ಅನ್ಹೆಲ್ತಿ ಕಾಂಪಿಟೇಷನ್. ನಾವೆಲ್ಲ ಹೇಳಿದ್ರಿ ಹಿಂದೆ ಕೂಡ ನಡೀತಾ ಇತ್ತು, ಈ ಸತಿ ಸ್ವಲ್ಪ ಉಲ್ಬಣ ಆಗಿದೆ ಸಮಸ್ಯೆ. ಗೊತ್ತೆ ಅಂದ್ರೆ ತಮ್ಮನ್ನ ಯಾರು ಪ್ರಶ್ನೆ ಮಾಡಲ್ಲ,
ನಾವು ಮಾಡಿದ್ದೆ, ನಮ್ಮ ಅಕ್ರಮನ ಯಾರು ಕೂಡ ಮಾಡಿರ್ಲಿಲ್ವಲ್ಲ. ನಮ್ಮ ಕರ್ನಾಟಕದಲ್ಲೇನೆ ಹೊರ ರಾಜ್ಯದಿಂದ ಬಂದಂತ ಕಾರ್ಪೊರೇಟ್ ಶಿಕ್ಷಣ ಸಂಸ್ಥೆಗಳು, ಕಾರ್ಪೊರೇಟ್ ಟ್ಯೂಷನ್ ಸೆಂಟರ್ಗಳು ಒಂದು ಪರ್ಮಿಷನ್ ಅನ್ನ ಸರ್ಕಾರದಿಂದ ತಗೊಂಡು 15 ಸಂಸ್ಥೆಗಳನ್ನ ನಡೆಸ್ತಾರೆ. ಇದು ಯಾವ ಕನ್ಸರ್ನ್ಡ್ ಅಥಾರಿಟೀಸ್ಗೆ ಗೊತ್ತಾಗೋದಿಲ್ವಾ? ಕನ್ಸರ್ನ್ಡ್ ಮಿನಿಸ್ಟರ್ಗೆ ಗೊತ್ತಾಗೋದಿಲ್ವಾ? IAS ಆಫೀಸರ್ಸ್ ಯಾರ ಇರ್ಬೋದು ಅಥವಾ ಅಧಿಕಾರಿಗಳು, ಪಾಪ IAS ಆಫೀಸರ್ಸ್ ಅವ್ರ ಪಾಲಿಸಿ ಮೇಕಿಂಗ್ ಡಿಸಿಷನ್ಸ್ ಅಲ್ಲಿ ಬಿಸಿ ಇರ್ಬೋದು, ಅದು ನೋಡ್ಕೊಳ್ಳಕ್ಕೆ ಅಂತಾನೆ ಒಂದಷ್ಟು ಅಧಿಕಾರಿಗಳು ಇರ್ತಾರೆ, ಅವ್ರು ಯಾರಿಗೂ ಗೊತ್ತಿರೋದಿಲ್ವಾ? ಖಂಡಿತ ಎಲ್ಲವೂ ಗೊತ್ತಿರ್ತದೆ. ಮತ್ತೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅದರಲ್ಲೂ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿ ದೇರ್ ಇಸ್ ಎ ಮಿಸ್ಟೇಕ್ ಇನ್ ದಿ ಪಾಲಿಸಿ. ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಇದನ್ನು ಕೂಡ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. 8ನೇ ತರಗತಿಯಿಂದ 12ನೇ ತರಗತಿವರೆಗೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅನ್ನ ಆಯಾ ಶಾಲಾ ಕಾಲೇಜುಗಳಲ್ಲಿ, ಅದರಲ್ಲೂ ಸ್ಟೇಟ್ ಸಿಲೆಬಸ್ ಇರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ದಯವಿಟ್ಟು ಇಂಟರ್ನಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ಗೆ ಮಾಡಲಿಕ್ಕೆ ಅಧಿಕೃತವಾದಂತ ಒಂದು ಜ್ಞಾಪಕ ಪತ್ರವನ್ನು ದಯವಿಟ್ಟು ಹೊರಡಿಸಿ ಸ್ವಾಮಿ. ದಯವಿಟ್ಟು ಇದಕ್ಕೆ ಬೇಕಾದಂತ ಎಜುಕೇಶನ್ ಮಿನಿಸ್ಟರ್ ಇರ್ಬೋದು, ಹೈಯರ್ ಎಜುಕೇಶನ್ ಮಿನಿಸ್ಟರ್ ಇರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ. ನಿಮ್ಮ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಶಾಲಾ ಕಾಲೇಜುಗಳು ಎಲ್ಲಿ ರೂರಲ್ ಏರಿಯಾ ಇರ್ಬೋದು, ಅರ್ಬನ್ ಏರಿಯಾ ಇರ್ಬೋದು, ಎಲ್ಲ ಕಡೆಯೂ ಮಕ್ಕಳಿಗೆ ಈಕ್ವಲ್ ಆಪರ್ಚುನಿಟಿ ಸಿಕ್ಬೇಕು. ನಾನು ವೆರಿ ರೀಸೆಂಟ್ಲಿ ಐ ಹ್ಯಾವ್ ರಿಟನ್ ಎ ಬುಕ್, ಕ್ರ್ಯಾಕಿಂಗ್ IIT ಇಸ್ ನಾಟ್ ಎ ರಾಕೆಟ್ ಸೈನ್ಸ್ ಅಂತ ಒಂದು ಪುಸ್ತಕ ಬರೆದೆ. ಅದು ಏನು ಗ್ರಾಮಾಂತರ ಭಾಗದ ಮಕ್ಕಳಿಗೋಸ್ಕರನೇ ಬರೆದೆ. ಯಾಕೆಂದ್ರೆ ಇವತ್ತಿಗೂ ಕೂಡ ಗ್ರಾಮಾಂತರ ಭಾಗದ ಮಕ್ಕಳಲ್ಲಿ, ಸರ್ಕಾರಿ ಶಾಲಾ ಮಕ್ಕಳಲ್ಲಿ ನೀಟ್ ಅಥವಾ IIT ಈ ಎಕ್ಸಾಮಿನೇಷನ್ ತಗೊಳ್ಬೇಕು ಅಂತಂದ್ರೆ ನಾನು ಎಲ್ಲಿ ಹೋಗ್ಬೇಕು? ನಾನು ಸಿಟಿಗೆ ಹೋಗ್ಬೇಕು, ಆ ಟ್ಯೂಷನ್ಗೆ 1.5 ಲಕ್ಷ ದುಡ್ಡು ಕಟ್ಟಿದ್ರೆ ಮಾತ್ರ ನಾನು ಎಕ್ಸಾಮಿನೇಷನ್ಗೆ ಕೂತ್ಕೊಳ್ಳೋಷ್ಟು ಅರ್ಹತೆ ಇದೆಯೇನೋ ಅನ್ನುವಂತ ಒಂದು ದೊಡ್ಡ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಕೂಡ ಇವತ್ತಿನ ದಿವಸ ಮಕ್ಕಳ ಜೊತೆ ನಿಂತ್ಕೋಬೇಕು. ಬಿಡಿ, ನಿಮ್ದು ಯಾವ ಪ್ರಾಜೆಕ್ಟ್ ಇದೆಯೋ, ಯಾವ್ದಿದೆಯೋ, ಏನಿದೆಯೋ ಗೊತ್ತಿಲ್ಲ. ಇವತ್ತು ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅವೈಲಬಲ್ ಇನ್ ಎನಿ ಕಂಟ್ರಿ ಅಂತಂದ್ರೆ ದಟ್ ಈಸ್ ಅವರ್ ಇಂಡಿಯಾ. ಅಂತದ್ರಲ್ಲಿ ಇಂಥ ಮಕ್ಕಳನ್ನ ಅಲ್ಲಿ ಎಲ್ಲೋ ಕುತ್ಕೊಂಡು ಒಂದಷ್ಟು ಸೆಂಟರ್ಗಳಲ್ಲಿ ಕಾಪಿ ಹೊಡಿಸಿ, ಇನ್ನೊಂದಷ್ಟು ಕಡೆ ಇಲ್ಲಿ ನಾವು ಮಕ್ಕಳಿಗೆ ನೋಡಿ ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಯು ಹ್ಯಾವ್ ಟು ಕಮ್ ವಿತ್ ಮೆಡಿಟೇಟ್, ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಟ್ರೈನ್ ಅಪ್ ಮಾಡ್ತೀವಿ, ಅಲ್ಲಿ ಕಾಪಿ ಹೊಡಿಯೋದು ಹೆಂಗೆ ಅಂತ ಟ್ರೈನ್ ಅಪ್ ಮಾಡ್ತಾ ಇದ್ರೆ ಎಲ್ಲಿ ಬಂತು ನ್ಯಾಯ? ದಿಸ್ ಇಸ್ ನಾಟ್ ಫೇರ್. ರೈಟ್. ನೋಡಿ, ಬಹಳ ಮುಖ್ಯವಾಗಿ ಸುಪ್ರೀತ್ ಅವರೇ, ಜಯಣ್ಣರೊಂದು ವಿಷಯ ಹೇಳಿದ್ರು. ಎಜುಕೇಶನ್ ಅಂದಾಗ ಬಡವರ್ಗಕ್ಕೆ ತಲುಪದಂತಹ ಒಂದು ವ್ಯವಸ್ಥೆ ಇದೆ. ಅದರಲ್ಲೂ ಗೌರ್ಮೆಂಟ್ ಅಲ್ಲೆಲ್ಲ ಈಗ ಮೆಡಿಕಲ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಅಲ್ಲೇ 5-5 ಲಕ್ಷ ಖರ್ಚಾಗುತ್ತೆ. ಇನ್ನು ನೀಟ್ ಅಂದಾಗ ಉಳ್ಳವರಿಗೆ ಮಾತ್ರ, ಅದರಲ್ಲೂ ಚೆನ್ನಾಗಿ ಉಳ್ಳವರು 30-40 ಲಕ್ಷ ಕೊಟ್ಬಿಟ್ಟು ಅವರು ತಗೊಂಡ್ಬಿಡ್ತಾರೆ ಅನ್ನೋದಾದ್ರೆ ಇದು ಹೆಂಗೆ ಅಂತ. ಈಗ ಹೆಂಗೆ ಅಂದ್ರೆ ಅವ್ನು ಪರೀಕ್ಷೆ ಬರ್ದಿರ್ತಾನೆ, ಅವನ ಸ್ಟೇಟ್ ಅಲ್ಲಿ ಅವನಿಗೆ ಸೀಟ್ ಸಿಕ್ಕಲ್ಲ, ಅಲ್ಲೂ ಅಕ್ರಮ ಅಂತ ಹೇಳಿದ್ರೆ ಇದನ್ನ ಹೆಂಗ್ ನಾವು ಅರ್ಥೈಸ್ಕೋಬೇಕು? ವೆರಿ ಸಿಂಪಲ್. ಇದನ್ನ ಎಷ್ಟೋ ಜನಕ್ಕೆ ಹೌದು ನೀಟ್ ಕ್ವಶನ್ ಪೇಪರ್ ಲೀಕ್ ಆಯ್ತಂತೆ, ಹೀಗಂತೆ ಹಾಗಂತೆ, ಮೆಡಿಕಲ್ ಸೀಟ್ ಸಿಕ್ಕಲ್ಲ, ಒಂಥರ ಮೆಡಿಕಲ್ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಗೊಂದಲಗಳೇ ಬೇರೆ ಬೇರೆ ಇದಾವೆ. ಅದು ಪಾಪ ಅಲ್ಲಿ ತನಕ ಹೋಗೋದೇ ಇಲ್ವಲ್ಲ, ಅದಕ್ಕೆ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆಕ್ಚುಲಿ ಸಿ ವಾಟ್ ಹ್ಯಾಪನ್ಸ್, ನಿಮ್ ಮಾಧ್ಯಮದ ಮುಖಾಂತರ ಏನ್ ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ, ಸ್ಕೇರ್ಸಿಟಿ ಕ್ರಿಯೇಟ್ಸ್ it creates lot of demand. Correct. Scarcity creates demand. ಯಾಕೆ ಆ ಸ್ಕೇರ್ಸಿಟಿ ಅಂತಂದ್ರೆ, ಆಯಾ ಸೀಟ್ಸ್ ನ ಅಲೋಕೇಶನ್ ಮಾಡ್ತಾರಲ್ಲ, ಯಾವಾಗ್ಲೂ ಅಷ್ಟೇ ಏನ್ ನಮ್ಮಲ್ಲಿ ಪಾಪ್ಯುಲೇಷನ್ ಇದೆಯಲ್ಲ ಆಯಾ ಸ್ಟೇಟ್ಗೆ, ಈಗ ಕರ್ನಾಟಕ ಸ್ಟೇಟ್ ಅಲ್ಲಿ ಎಷ್ಟೋ ಒಂದಷ್ಟು ಪಾಪ್ಯುಲೇಷನ್ಸ್ ಇದೆ, ಆ ಪಾಪ್ಯುಲೇಷನ್ ಗೆ ತಕ್ಕಂತೆ 0.1% ಮಾತ್ರನೇ ಸೀಟ್ಸ್ ನ ಅಲೋಕೇಟ್ ಮಾಡೋದು ಆಯಾ ಪರ್ಟಿಕ್ಯುಲರ್ ಸ್ಟೇಟ್ಗೆ. ಈಗ ಸೇ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ 0.1 ಸೀಟ್, 6.5 ಕೋಟಿ ಜನ ಎಲ್ಲೋ ಇದ್ದೀವಿ ಅಂತಂದ್ರೆ ರಫ್ಲಿ ಅಬೌಟ್ ನಾನೊಂದು ಸ್ಟಾಟಿಸ್ಟಿಕ್ಸ್ ತಗೊಂಡ್ ಬಂದೆ, 6,774 ಸೀಟು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇರೋದು. ಆ 11,694 ಸೀಟ್ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಅದರಲ್ಲಿ 6,770 ಸೀಟ್ ಅಂದ್ರೆ 0.1% ಆಫ್ ಅವರ್ ಪಾಪ್ಯುಲೇಷನ್ ಮಾತ್ರ ನಮಗ್ ಕೊಡ್ತಕ್ಕಂಥದ್ದು. ಇನ್ನು ಉಳಿದ ಸೀಟ್ ಎಲ್ಲವೂ ಕೂಡ ಬಿಹಾರ್ ರಾಜ್ಯ, ಜಮ್ಮು ಕಾಶ್ಮೀರ, ಯಾವುದೇ ರಾಜ್ಯದವ್ರಿಗೆ ಇಲ್ಲಿ ಸೀಟನ್ನು ಕೊಡ್ತಾರೆ. ಅರ್ಧಕ್ಕರ್ಧ ಮಾತ್ರ ನಮ್ಮವರಿಗೆ ಸೀಟ್ ಸಿಕ್ಕೋದು. ಎಲ್ಲಾ ಸ್ಟೇಟ್ ಅಲ್ಲೂ ಇದೇ ಪಾಲಿಸಿ ಫಾಲೋ ಮಾಡ್ತಾರಾ? ನೋಡಿ, ಎಸ್, ಎಲ್ಲ ಸ್ಟೇಟ್ ಅಲ್ಲಿ ಆಲ್ ಓವರ್ ದಿ ಕಂಟ್ರಿ ದೇ ಫಾಲೋ ದಿ ಸೇಮ್ ಥಿಂಗ್. ನಮ್ಮಲ್ಲಿ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಆರ್ ಮೋರ್. ದಟ್ ಈಸ್ ವೈ ಪೀಪಲ್ ಫ್ರಮ್ ದಿ ನಾರ್ತ್, ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ನೀವು ಅಬ್ಸರ್ವ್ ಮಾಡಿ, ಎಲ್ಲಾ ಸ್ಟೇಟ್ ಅಲ್ಲೂ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇನ್ ದೋಸ್ ಸ್ಟೇಟ್ಸ್ ಆರ್ ವೆರಿ ಲೆಸ್. ಪ್ಲೇಸಸ್ ಲೈಕ್ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ, ಇವೆಲ್ಲದರಲ್ಲೂ ಕೂಡ ಮೆಡಿಕಲ್ ಕಾಲೇಜಸ್ ಆರ್ ಮೋರ್. ಸೌತ್ ಅಲ್ಲಿ ಅದಕ್ಕೆ ಪ್ರಾಮಿನೆನ್ಸ್ ಜಾಸ್ತಿ ಕೊಡ್ತಾರೆ, ಸರ್ಕಾರನು ಕೂಡ ಅದಕ್ಕೆ ಪ್ರಾಮಿನೆನ್ಸ್ ಕೊಡ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಮೆಡಿಕಲ್ ಕಾಲೇಜ್, ಈಗ ಮೊನ್ನೆ ದಿವಸ ಯಾವುದೋ ಒಂದು ಮಾಧ್ಯಮದಲ್ಲಿ ಬರ್ತಾ ಇತ್ತು,
ಭತ್ತ ಬೆಳೆಯೋ ಜಾಗದಲ್ಲಿ ಒಂದಷ್ಟು ಜನ ಯಾರೋ ಏನೋ ಹುಡುಕುವಂಥದ್ದು, ಏನೋ ಹಳ್ಳಿಯವರೆಲ್ಲ ಹುಡುಕ್ತಾ ಇದ್ರು. ಏನ್ ಹುಡುಕ್ತಾ ಇದ್ದೀರಾ ಅಂತಂದ್ರೆ, ಇಲ್ಲಿ ಮೆಡಿಕಲ್ ಕಾಲೇಜ್ ಇದ್ದಂತೆ ಕಟ್ತಾರಂತೆ, ಇಲ್ಲೆಲ್ಲ ಹುಡುಕ್ತಾ ಇದೀವಿ ಅನ್ನೋ ತರ ಅದೊಂದು ವ್ಯಂಗ್ಯ ಚಿತ್ರವಾಗಿ ರಾಜ್ಯವ್ಯಾಪಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡ್ಕೋದು. ಅಲ್ಲಿ ಮೆಡಿಕಲ್ ಕಾಲೇಜನ್ನ ಕಟ್ಟೋ ಗೋಜ್ಲಿಗೆ ಹೋಗಲ್ಲ, ಆ ಇನ್ವೆಸ್ಟ್ಮೆಂಟೇ ಮಾಡಲ್ಲ ಅವರು. ಇಲ್ಲಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್, ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆದ ಕೂಡಲೇ ಅಲ್ಲಿ ಅವ್ರನ್ನೆಲ್ಲ ಇಲ್ಲಿ ಕಳಿಸ್ತಾರೆ. ನಮ್ಮ ರಾಜ್ಯದ ಮಕ್ಕಳಲ್ಲಿ ಅಗೇನ್ ಇಟ್ ಕ್ರಿಯೇಟ್ ಸ್ಕೇರ್ಸಿಟಿ. ಇವರು ಹೇಗೆ ಇವತ್ತಿನ ದಿವಸ ಒಂದೊಂದು ಜಿಲ್ಲೆಗೆ ಬೇಡದಿದ್ದು ಒಂದೊಂದು ಯೂನಿವರ್ಸಿಟಿಗಳನ್ನೆಲ್ಲ ಮಾಡ್ಕೊಂಡ್ ಬಂದ್ರಲ್ಲ, ಫಾರ್ ನೋ ರೀಸನ್ಸ್. ಅದ್ರ ಹಿಂದಿನ ಒಂದು ಏನು ಹುನ್ನಾರ ಏನಿದೆ ಅನ್ನೋದು ಅಜೆಂಡಾ ಶಿಕ್ಷಣ ವ್ಯವಸ್ಥೆಯಲ್ಲಿರೋರಿಗೆ ಎಲ್ರಿಗೂ ಗೊತ್ತದು. ಒಂದೊಂದು ಯೂನಿವರ್ಸಿಟಿಗಳನ್ನ ಮಾಡ್ಕೊಂಡು ಬಂದು, ಅದೇ ರೀತಿ ನಾನು ಹೇಳುದು, ಇಷ್ಟು ಜನ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಮೆಡಿಕಲ್ ಓದ್ಲಿಕ್ಕೆ, ಮತ್ತೆ ಐಕ್ಯೂ ಲೆವೆಲ್ ಮಕ್ಕಳಲ್ಲಿ ಜಾಸ್ತಿ ಆಗಿದೆ. ಈಗ ಐಕ್ಯೂ ಲೆವೆಲ್ ಜಾಸ್ತಿ ಆಗಿದೆ, ಮತ್ತೆ ಅವರಿಗೆ ಬೇಕಾಗಿದೆ ಅನ್ನುವಂತ ಏನು ಕೋರ್ಸ್ಗಳು ಜಾಸ್ತಿ ಆಗಿರುವಾಗ, ವೈ ಡೋಂಟ್ ಯು ಗಿವ್ ಮೋರ್ ಇಂಪಾರ್ಟೆನ್ಸ್ ಇನ್ ಓಪನಿಂಗ್ ಅಪ್ ಮೋರ್ ಮೆಡಿಕಲ್ ಕಾಲೇಜಸ್? ಆಯ್ತು, ಇಷ್ಟೇ ಮೆಡಿಕಲ್ ಕಾಲೇಜ್, ನಾಳೆ ಎಲ್ಲ ಡಾಕ್ಟರ್ಗಳು ಏನು ಅಕ್ಕಪಕ್ಕ ಯಾವ್ದೋ ಈ ಬಳೆಪೇಟೆ ಚಿಕ್ಕಪೇಟೆ ಅಂಗಡಿಗಳ ತರ ಅವರು ಎಲ್ಲ ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ಕೊಂಡು ಜೊತೆನಲ್ಲಿ ಮೆಡಿಕಲ್ ಕ್ಲಿನಿಕ್ ಓಪನ್ ಮಾಡ್ತಾರೆ. ಇಟ್ ಶುಡ್ ನಾಟ್ ಬಿಕಮ್. ಈಗ ಈ ರೀತಿ ಇವತ್ತಿನ ದಿವಸ ಮೆಡಿಕಲ್ ಸೀಟ್ಸ್ ಏನು ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಏನಾದ್ರು ತಗೊಳ್ಬೇಕು ಅಂತಂದ್ರೆ ಇಟ್ಸ್ ಅ ಓಪನ್ ಫ್ಯಾಕ್ಟರ್. 1.2 crore to 1.8 crore, sometimes 2 crores ಎಲ್ಲಿ ತಗೊಂಡ್ಬರ್ತಾರೆ ಪೇರೆಂಟ್ಸ್? ಈಗ 2 crores ಕೊಟ್ಟು ಮತ್ತೆ ಮೆಡಿಕಲ್ ಓದುವಂತ ಸ್ಟೂಡೆಂಟ್ಸ್ ಇವತ್ತಿನ ದಿವಸ ಪೇರೆಂಟ್ಸ್ ಗೆ ನಾನು ಹೇಳೋದು ನಿಮ್ಮ ಮಾಧ್ಯಮದ ಮುಖಾಂತರ, ನೋಡಿ, ಮೆಡಿಕಲ್ ಓದೋವಂಥದ್ದೇನಾದ್ರೂ ಓದಿಸೋವಂಥದ್ದೇನಾದ್ರು ನಿಮ್ಮ ತಲೆಲಿದ್ರೆ, ಓದೋ ಮಕ್ಕಳು ಕೂಡ ಬುದ್ಧಿಶಕ್ತಿಯಲ್ಲಿ ಗಟ್ಟಿ ಇರಬೇಕು, ನೀವು ಕೂಡ ಫೈನಾನ್ಷಿಯಲಿ ಗಟ್ಟಿ ಇರಬೇಕು. ಓದೋರು ಗಟ್ಟಿ ಇರಬೇಕು, ಓದಿಸೋರು ಇನ್ನೊಂದು ವಿಧದಲ್ಲಿ ಗಟ್ಟಿ ಇರಬೇಕು. ಇದ್ರೆ ಮಾತ್ರ ಮೆಡಿಕಲ್ಗೆ ಅವಕಾಶ ಇದೆಯೇ ಹೊರತು, ಅಂಟಿಲ್ ಅಂಡ್ ಅನ್ಲೆಸ್ ಈ ಸ್ಕೇರ್ಸಿಟಿ ಅನ್ನೋದನ್ನ ಅವಾಯ್ಡ್ ಮಾಡೋವರೆಗೂ ದಿ ಫೈಟ್ ಫಾರ್ ಗೆಟಿಂಗ್ ಮೆಡಿಕಲ್ ಸೀಟ್ಸ್, ಇವತ್ತಿನ ದಿವಸ ಮೆಡಿಕಲ್ ಕಾಲೇಜಸ್ ನ ಏನು ಮಾಲೀಕರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮೆಡಿಕಲ್ ಕಾಲೇಜಸ್ ನ ಮಾಲೀಕರನ್ನ ಯಾವ ಸೆಂಟ್ರಲ್ ಮಿನಿಸ್ಟರ್ಗಳಾಗಿರ್ಬೋದು ಯಾರು ಅವ್ರನ್ನ ಮುಟ್ಟಕ್ ಸಾಧ್ಯ ಇಲ್ಲ, ಆ ಮಟ್ಟಕ್ಕೆ ಬೆಳೆದೋಗಿದ್ದಾರೆ. ಮತ್ತೆ ಇಷ್ಟೆಲ್ಲ ಮಾಡಿ ನಾಳೆ ದಿವಸ ಇಷ್ಟೆಲ್ಲ ಖರ್ಚು ಮಾಡಿ ಆ ವೈದ್ಯೋ ನಾರಾಯಣೋ ಹರಿಹಿ ನೀನು ಈ ಸಮಾಜಕ್ಕೆ ಪೂರ್ತಿ ಸೇವೆಯನ್ನೇ ಮಾಡು ಅಂತಂದ್ರೆ ಎಲ್ಲಿಂದ ಸೇವೆ ಮಾಡ್ಲಿಕ್ಕೆ ಸಾಧ್ಯ? ಅವರು ಅಲ್ಲ, ಅವರೇ ಆ ಡಾಕ್ಟರ್ಸ್ ಹೇಳ್ತಾರೆ, ನಾವ್ ಇಷ್ಟು ಖರ್ಚು ಮಾಡಿದ್ವಿ 3 ವರ್ಷದಲ್ಲಿ ರಿಕವರಿ ಮಾಡ್ತೀವಿ ಅಂತ. ಸರ್, ನಾಟ್ ಓನ್ಲಿ ಡಾಕ್ಟರ್ಸ್ ಮೇಡಮ್, ದೇ ಆರ್ ನೌ ಸ್ಪೀಕಿಂಗ್ ಲೈಕ್ ಎನಿ ಅದರ್ ಗವರ್ಮೆಂಟ್ ಅಫಿಷಿಯಲ್ಸ್. ನಾನು ಇಷ್ಟು ದುಡ್ಡು ಕೊಟ್ಟು ಟ್ರಾನ್ಸ್ಫರ್ ಮಾಡ್ತೀನಿ, ಅದೇ ತರ ನಾನು ಇಲ್ಲಿ ವಸೂಲಿ ಮಾಡ್ಬೇಕಂತ ಹೇಳ್ತಾರಲ್ವಾ ಕೆಲವು ಡಿಪಾರ್ಟ್ಮೆಂಟ್, ಅದೇ ತರ ಇವರು ಹೇಳಕ್ ಶುರು ಮಾಡ್ಬಿಟ್ರೆ ಅಲ್ಲಿ ಏನ್ ಬಂತು? ಎಜುಕೇಶನ್ ಫೀಲ್ಡ್ ಐದರ್ ಡೋಂಟ್ ಕಾಲ್ ಇಟ್ ಆಸ್ ಅ ಸರ್ವಿಸ್ ಇಂಡಸ್ಟ್ರಿ, ಕರೆಕ್ಟ್, ಮೇಕ್ ಇಟ್ ಕ್ಲಿಯರ್. ಅಲ್ಲಿಗೂ ನಿಮ್ಮ GST ಬೇಡ, EST ಎಜುಕೇಶನ್ ಸರ್ವಿಸ್ ಟ್ಯಾಕ್ಸ್ ಅಂತಾನು ಹಾಕಿ ಅದಕ್ಕೆ ಅಧಿಕೃತವಾಗಿ ಯು ಕಾಲ್ ಇಟ್ ಆಸ್ ಅ ಬಿಸಿನೆಸ್, ನೋ ಪ್ರಾಬ್ಲಮ್. ಕಾರ್ಪೊರೇಟ್ ಡಾಕ್ಟರ್ ಅಂತ ಬಂದ್ಬಿಡುತ್ತೆ. ವೆರಿ ಟ್ರೂ, ಗಾಟ್ ಇಟ್. ಪುರಾಣಿಕ್ ಸರ್, ಈಗಾಗಲೇ ಸುಪ್ರೀತ್ ಅವರು ಒಂದು ಉಲ್ಲೇಖ ಮಾಡಿದ್ರು, ಬಿಹಾರದಂತಹ ಅಥವಾ ನಾರ್ತ್ ಇಂಡಿಯಾ ಅಂತ ಸಂದರ್ಭದಲ್ಲಿ ಇದೇನು ಹೊಸದಲ್ಲ, ಇಂಥ ಅಕ್ರಮಗಳಾಗ್ತಾ ಇರತ್ತೆ. ಈ ಸತಿ ನೋಡಿ ಅದು ಸ್ವಲ್ಪ ಜಾಸ್ತಿ ಸದ್ದು ಮಾಡ್ತು ಅಂತ. ಲಕ್ಷ ಕೊಟ್ಟು ಕೋಚಿಂಗ್ ತಗೊಂಡೆ ನೀಟನ್ನ ಅಟೆಂಡ್ ಮಾಡೋಷ್ಟು ಕಬ್ಬಿಣದ ಕಡಲೆನ ನೀಟ್ ಎಕ್ಸಾಮ್ ಸಾಮಾನ್ಯ ಅಗೈನ್ ಐ ಸೇ ಇಟ್ ಇಸ್ ನಾಟ್ ಅ ರಾಕೆಟ್ ಸೈನ್ಸ್. ಅದೊಂದೇನಾಗಿದೆ ಅಂದ್ರೆ, ಬಹುಶಃ ನಾನಾಗ್ಲೇ ಹೇಳಿದ್ನಲ್ಲ, ಅದರಲ್ಲೂ ಸೆಮಿ ಅರ್ಬನ್ ಮತ್ತು ಗ್ರಾಮಾಂತರ ಈ ಎಲ್ರಿಗೂ ಏನಾಗ್ಬಿಟ್ಟಿದೆ ಇವತ್ತಿನ ದಿವಸ ಕಾರ್ಪೊರೇಟ್ ಸ್ಟೈಲ್ ಆಫ್ ಟ್ಯೂಷನ್ ಸೆಂಟರ್ಸ್ ಬಂದು ಆ ದೊಡ್ಡ ಪೋಸ್ಟರ್, ಈ ಫಿಲ್ಮಿ ಟೈಪ್ ಆಫ್ ಪೋಸ್ಟರ್ ನಲ್ಲಿ ಮಕ್ಕಳ ಇದನ್ನ ಹಾಕಿ ರ್ಯಾಂಕ್ ಗಳನ್ನ ಹಾಕೋದು, ಅದು ಏನಾಗ್ಬಿಟ್ಟಿದೆ ಅಂದ್ರೆ ಮಕ್ಕಳ ಎಲ್ಲೋ ಹೋದ್ರೆ ಮಾತ್ರ ಟ್ಯೂಷನ್ ಸೆಂಟರ್ ಗಳಿಗೆ ಹೋದ್ರೆ ಮಾತ್ರ ನಾನು ರ್ಯಾಂಕ್ ಬರೋದು, ಮತ್ತೊಂದು ಇವೆಲ್ಲ ಒಂಥರ ಭ್ರಮೆಯ ಕಲ್ಪನೆಯಲ್ಲಿ ಮಕ್ಕಳೆಲ್ಲ ಮುಳುಗೋಗಿದ್ದಾರೆ. ನಾನು ಅದನ್ನೇ ಆಗ್ಲೇ ಹೇಳಿದ್ದು, ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆ ಆಗಿರ್ಬೋದು, ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಎಲ್ಲ ಶಿಕ್ಷಣ ಸಂಸ್ಥೆ, ಅದರಲ್ಲೂ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ದಯವಿಟ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕೋಚಿಂಗ್ ಮಾಡೋದು ಅಧಿಕೃತ ಅಂತ ಹೇಳಿ ಅವರು ನಿರ್ಣಯ ತಗೊಳ್ಳಿ, ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ಇದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಈಗ ನೋಡಿ, ಮೊನ್ನೆ ದಿವಸ CET ಎಕ್ಸಾಮಿನೇಷನ್ ಅಲ್ಲೂ ಕೂಡ 50 ಮಾರ್ಕ್ ಔಟ್ ಆಫ್ ದಿ ಸಿಲೆಬಸ್ ಬಂದಿತ್ತು. ಔಟ್ ಆಫ್ ದಿ ಸಿಲೆಬಸ್ ಇಟ್ ವಾಸ್ ಇನ್ಸೈಡ್ ದಿ ಸಿಲೆಬಸ್ ಇನ್ ಆಂಧ್ರ ಬಟ್ ನಾಟ್ ಇನ್ ಕರ್ನಾಟಕ. ಬಟ್ ಆಂಧ್ರದ ರಿಲೇಟೆಡ್ ಕ್ವಶನ್ ಪೇಪರ್ ಯಾಕೆ ಕರ್ನಾಟಕದಲ್ಲಿ ಬಂತು? ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಈ ತರದ್ದೇನಾದ್ರೂ ಸಂಗತಿಗಳನ್ನ ಇನ್ ಮುಂದಿನ ದಿನಮಾನಗಳಲ್ಲಿ ಏನಾರ ಬಂದಲ್ಲಿ the central government or the state government, the authorities will have to take an immediate decision in taking a serious action against the bureaucrats.
ಡೆಫಿನೆಟ್ಲಿ ದೇ ವಿಲ್ ಗೆಟ್ ದಿ ಸೀರಿಯಸ್ನೆಸ್ ಔಟ್ ಆಫ್ ಇಟ್. ಅಂಡ್ ಇದನ್ನ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ರಿಲೇಟೆಡ್ ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಡೈರೆಕ್ಟ್ಲಿ, ಬಿಕಾಸ್ ಅಲ್ಲೇನಾಗಿರುತ್ತೆ, ಬ್ಯೂರೋಕ್ರಾಟ್ಸ್ ಆರ್ ಆಲ್ IAS ಆಫೀಸರ್ಸ್ ಅಂಡ್ ಸಚ್ ಲೆವೆಲ್ ಆಫೀಸರ್ಸ್. ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹ್ಯಾಸ್ ಟು ಮೇಕ್ ಎ ಗೆಜೆಟ್ ನೋಟಿಫಿಕೇಶನ್ ದಟ್ ಸಮಥಿಂಗ್ ಗೋಸ್ ರಾಂಗ್ ಅಂಡ್ ಇಟ್ ಇಸ್ ಪ್ರೂವ್ಡ್, ದಿ ಪರ್ಸನ್ ವಿಲ್ ಬಿ ಸಸ್ಪೆಂಡೆಡ್ ಅಂಡ್ ಸೆಂಟ್ ಟು ದಿ ಜೈಲ್ ಅಂತ ಮಾಡಬೇಕು. ಆಗ ಬ್ಯೂರೋಕ್ರಾಟ್ಸ್ ಎಚ್ಚೆತ್ಕೊಂಡು ಈ ಕೆಲಸಗಳನ್ನ ಮಾಡ್ತಾರೆ. ಮಕ್ಕಳನ್ನ ಸರಿ ದಾರಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಸರಿ ಆಗ್ತದೆ. ರೈಟ್ ಸರ್.